ನಾವು ವಾಕ್ ಮಾಡ್ಬೇಕಂದ್ರೆ ತುಂಬಾ ಕಂಜೆಸ್ಟೆಡ್ ಈ ತರ ವಾಕ್ ಮಾಡ್ಬೇಕಾಗಿತ್ತು ನಾವು. ಈ ಫ್ಲವರ್ಸ್ ನೀವೆಲ್ಲರಿಗೂ ಗೊತ್ತು ಫ್ಲವರ್ಸ್ ಯಾರು ಕೊಡ್ತಾರೆ ನಂಗೆ ಅಂತ. ಮೋರೋವರ್ ನಮ್ಮಮ್ಮ ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. 12 ವರ್ಷ ತುಂಬಾ ಸ್ಟ್ರಗಲ್ ಮಾಡಿದಾರೆ ಅವರು. ನಮ್ಮಮ್ಮ ಬರ್ತಾ ಇದಾರೆ ಮನೆಗೆ, ಇವಾಗ ಏನಾದ್ರು ತರ್ತಾರೆ. ಒಂದೊಂದ್ಸಲ ನಮ್ಮ ಸ್ಪೈ ಮಾಡ್ತಾರೆ, ನಾನು ಇನ್ನ ನೈಟು ಮಲಗಿದಿನ ಎದ್ದಿದಿನ ಏನ್ ಮಾಡ್ತಾ ಇದೀನಿ ಅಂತ ನಮ್ಮಮ್ಮ ತುಂಬಾ ಅದೆಲ್ಲ ಇದ್ ಮಾಡ್ತಾರೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬಾ ಜನ ಕೇಳ್ತಿದ್ರಿ ಮನೆ ತೋರಿಸಿ ಸಿಮ್ರನ್ ನಿಮ್ ಮನೆ ಹೇಗಿದೆ ನೋಡ್ಬೇಕು ಅಂತ, ಹೋಮ್ ಟೂರ್ ಮಾಡಿ 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 ಅಂತ. ಸೊ ರೀಸೆಂಟ್ ಆಗಿ ಮನೆಗೆ ಶಿಫ್ಟ್ ಆಗಿರೋದು. ನಮ್ ಮನೆ ಹೋಮ್ ಟೂರ್ ಮಾಡೋಣ ಬನ್ನಿ. ಸೊ ಇದು ಎಂಟ್ರೆನ್ಸ್ ನಮ್ ಮನೆಗೆ. ದಿಸ್ ಇಸ್ ಮೈ ಹೋಮ್. ಇದು ಬಂದ್ಬಿಟ್ಟು ಇದನ್ನ ರೂಮ್ ತರ ಕನ್ಸಿಡರ್ ಮಾಡಲ್ಲ, ಸ್ಟೋರ್ ರೂಮ್ ತರ ಇದು. ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ಅಮ್ಮ ರೇಷನ್ ಎಲ್ಲ ಇಡ್ತಾರೆ, ರೇಷನ್ ಅಕ್ಕಿ ಏನೇನಿದೆ, ಮತ್ತೆ ಅಲ್ಲಿ ನನ್ನ ಹೀಲ್ಸ್ ಏನೇನಿದೆ ಅದ್ರಲ್ಲೆಲ್ಲ ಇಡ್ತಾರೆ. ಬಟ್ ನನ್ಗೆ ಹುಡ್ಕಕ್ ಕಷ್ಟ ಅಂತ ನಾನು ಅಷ್ಟೊಂದು ಓಪನ್ ಮಾಡಿ ಎಲ್ಲ ಹುಡ್ಕೊಳ್ಳೋ ಮೇಲೆ ಏನ್ ಕಾಣಿಸುತ್ತೆ ಅದನ್ನೇ ಹಾಕೋ ಬರ್ತೀನಿ. ಸೊ ಇದು ಸ್ಟೋರ್ ರೂಮ್ ಟೈಪು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನನ್ನ ಫೇವ್ರೆಟ್ ಹಾಲ್. ಸೊ ತುಂಬಾ ಇಷ್ಟ ನಂಗೆ. ಅಂಡ್ ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂತ ಅಂದ್ರೆ, ಇದು ನಾನೇ ಸ್ಟಿಕ್ಕರಿಂಗ್ ಮಾಡಿದ್ವಿ. ಮನೆಗೆ ಬಂದಾಗ ಬರೀ ನಾರ್ಮಲ್ ಪೇಂಟ್ ಇತ್ತು. ನನಗೆ ತುಂಬಾ ಆಸೆ ಇತ್ತು ನನ್ನ ಮನೇನ ಒಂದು ಸ್ಟಿಕ್ಕರಿಂಗ್ ಮಾಡ್ಬೇಕು ನಾನು ಫುಲ್ ಆಗಿ ಈ ತರ ಅಂತ. ಬಟ್ ರೆಂಟೆಡ್ ಮನೆ ಇರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತು, ಅಂದ್ರೆ ಅವ್ರ ಓನರ್ ಇಸ್ ಅ ವೆರಿ ನೈಸ್ ಪರ್ಸನ್. ಬಟ್ ಆದ್ರೂ ಏನಂತ ಅಂದ್ರೆ ಚೆನ್ನಾಗಿ ಕಾಣಲ್ಲ. ಅಂದ್ರೆ ನಾವು ಬಿಟ್ಟೋಗೋ ಮನೆ ಇದು, ಇಟ್ಸ್ ನಾಟ್ ಪರ್ಮನೆಂಟ್ ಅಲ್ವಾ. ಸ್ವಂತ ಮನೆ ಇದ್ರೆ ಪರ್ಮನೆಂಟ್ ನಮ್ ಇಷ್ಟ ಬಂದಂಗೆ ಸ್ಟಿಕರಿಂಗ್ ಮಾಡ್ಕೋಬಹುದು ಅಂತೆಲ್ಲ ಹೇಳ್ಬೋದು. ಬಟ್ ಇದಕ್ಕೆ ಅವರೇ ನನಗೆ ಹೇಳಿದ್ದು, ಇಲ್ಲಿ ಏನಾದ್ರು ಮಾಡ್ಕೊಳಮ್ಮ, ನಿನಗೆ ಬರುತ್ತಲ್ಲ, ನೀವೆಲ್ಲ ಜೆನ್ಸಿ ಕಿಡ್ಸ್ ಅಲ್ವಾ, ಏನಾದ್ರು ಮಾಡ್ಕೊಡಿ ಅಂದಾಗ ಅವ್ರು ಏನೇನೋ ಹೇಳಿದ್ರು ಆ ತರ ಮಾಡಿ ಈ ತರ ಮಾಡಿ ಅಂತ. ಬಟ್ ನನಗೆ ಸ್ವಲ್ಪ ಇದು ತುಂಬಾ ಇಷ್ಟ ಆಯ್ತು. ಗೊತ್ತು ಚೆನ್ನಾಗಿಲ್ಲ ಅಂತ ಇದು ಬ್ಯಾಕ್ ಗ್ರೌಂಡು, ಬಟ್ ನಾನೇ ಮಾಡಿರೋದು. ಇದು ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿದ್ರೆ ಎಲ್ಲ ಇದು ಫುಲ್ ಸ್ಟಿಕ್ಕರಿಂಗ್. ಇದೆಲ್ಲ ಸ್ಟಿಕರಿಂಗ್ ಮಾಡಿರೋದು. ಇದು ನಮ್ಮ ಸ್ವಂತ ಮನೆ ಅಲ್ಲ, ರೆಂಟೆಡ್ ಮನೆ. ಬಟ್ ಆದಷ್ಟು ಬೇಗನೆ ನನ್ನ ಸ್ವಂತ ಮನೆ ತಗೋತೀನಿ. ಲೈಕ್ ಚಿಕ್ಕ ವಯಸ್ಸಿಂದ ನಾವು ಒಂದೇ ಲೈಕ್ ಪ್ರಾಪರ್ ಆಗಿ ತುಂಬಾ ಜನ ನನ್ನ ಫ್ರೆಂಡ್ಸು ಹೇಳ್ತಾರೆ, ಎಷ್ಟಂತ ಮನೆಗಳು ಚೇಂಜ್ ಮಾಡ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಮನೆಗಳು ಚೇಂಜ್ ಮಾಡಿ 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 ನಮಗೂ ತುಂಬಾ ಬೇಜಾರಾಗ್ಬಿಡಿದೆ. ಈ ಮನೆಯಿಂದ ಆ ಮನೆ, ಆ ಮನೆಯಿಂದ ಈ ಮನೆ, ಬಿಕಾಸ್ ಆಫ್ ರೆಂಟ್ಸ್ ಇನ್ಕ್ರೀಸ್ ಆಗುತ್ತೆ. ರೆಂಟ್ಸ್ ಇನ್ಕ್ರೀಸ್ಗಿನ ಏನಂದ್ರೆ, ಮುಂಚೆ ನಮ್ಮ ಅಕ್ಕ ಇದ್ಲು, ಅವಳ ಮದುವೆ ಆದ್ಮೇಲೆ ಲೈಕ್ ನಾವು 2 BHK ಬಂದ್ವಿ. ಮುಂಚೆ 3 BHK ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ. ಅಲ್ಲೂ ಸ್ವಲ್ಪ ರೆಂಟ್ ಇನ್ಕ್ರೀಸ್ ಆಯಿತು. ನಮ್ಮಮ್ಮ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಆವಾಗ ನನ್ನ ಹತ್ರ ಪ್ರಾಪರಾಗಿ ಕರಿಯರ್ ಇರಲಿಲ್ಲ, ನಾನು ಎಲ್ಲಿಂದ ತರಲಿ ಅಂತ. ಬಟ್ ಇವಾಗ 2 BHK ಮನೇಲಿದ್ದೀವಿ. ಲಾಸ್ಟ್ ಮನೆ ನಾನಿದ್ದೆ ಗೊತ್ತಾ, ಲಾಸ್ಟ್ ಮನೆ ನೀವೆಲ್ಲರಿಗೂ ಗೊತ್ತು, ಇದು ರೀಸೆಂಟಾಗಿ ಶಿಫ್ಟ್ ಆಗಿರೋದು. ಆ ಮನೆ ಬಂದ್ಬಿಟ್ಟು ತುಂಬಾ ಪುಟಾಣಿ ಮನೆ. ಎಷ್ಟು ಪುಟಾಣಿ ಅಂದರೆ ಲೈಕ್ ನನ್ನ ರೂಮಲ್ಲಿ ಬರೀ ಬೆಡ್ಡು ಮತ್ತೆ ಇದೆರಡೇ ಹೋಗೋದು, ಏನು ಹೋಗೋಕ್ಕಾಗಲ್ಲ ಆ ರೂಮಲ್ಲಿ. ಆ ಥರ ನಾವು ವಾಕ್ ಮಾಡ್ಬೇಕಂದ್ರೆ ತುಂಬ ಕಂಜೆಸ್ಟೆಡ್ ಈ ಥರ ವಾಕ್ ಮಾಡಬೇಕಾಗಿತ್ತು ನಾವು. ಆ ಥರ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಮನೇಲಿ. ಸೊ ಅದಕ್ಕೆ ನಾವು ಈ ಮನೆಗೆ ಬಂದ್ವಿ. ಸ್ವಲ್ಪ ದೊಡ್ಡದಾಗಿದೆ, ಬಿಕಾಸ್ ನನ್ನ ಬ್ಲಾಗ್ಸ್ಗೆ ರೀಲ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಈ ಮನೆ ಅಂತ. ಬಟ್ ರೆಂಟು ಕೂಡ ಜಾಸ್ತಿನೇ ಇದು, ಲೈಕ್ ಆಲ್ಮೋಸ್ಟ್ 25,000 ಈ ಮನೆ ರೆಂಟ್ ಇವಾಗ ಕಟ್ತಿರೋದು. ಎಕ್ಸೆಪ್ಟ್ ದಿಸ್ ಕರೆಂಟ್ ಬಿಲ್ ಮತ್ತು ವಾಟರ್ ಬಿಲ್ ಬಿಟ್ಟು. ಬಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ನಾನು ನನ್ನ ಮನೆ, ಸ್ವಂತ ಮನೆ ಅಂತ ತಗೋತೀನಿ. ಐ ಹೋಪ್ ನೀವು ನೋಡ್ತಾ ಇರ್ತೀರಾ, ನಿಮ್ಮೆಲ್ಲರಿಗೂ ಈ ಪೇಂಟಿಂಗ್ ಇಷ್ಟ ಆಗಿರುತ್ತೆ ಅಂತ. ಸೊ ಇದು ಸೋಫಾಸು. ದೆನ್ ಇಲ್ಲಿ ನಮ್ಮ ಆಂಟ್ ಒಬ್ರು ಇದ್ದಾರೆ, ಅವರು ಚಿಕ್ಕ ವಯಸ್ಸಿಂದನೂ ನಮ್ಮ ಜೊತೆಗೆ ಇರೋದು. ಆ್ಯಂಡ್ ನನಗವರು ತುಂಬ ಪರ್ಸ್ನಲಿ ಫೇವ್ರೇಟ್, ಬಿಕಾಸ್ ಎಲ್ಲ A to Z ಅವ್ರಿಗೆ ನಾನು ಹೇಳಲ್ಲ ಅದು ಮಾಡಿ ಇದು ಮಾಡಿ ಅಂತ. ಅವ್ರ ಜೊತೆ ಸ್ವಲ್ಪ ಇಮೋಷನಲ್ ಬಾಂಡಿಂಗ್ ಜಾಸ್ತಿ ಇದೆ ನನಗೆ. ನಮ್ಮಮ್ಮ ಅದಾದಮೇಲೆ ನಾನು ಅವ್ರಿಗೆ ಪುಪ್ಪು ಅಂತ ಕರಿತೀನಿ. ಶಿ ಇಸ್ ಮೈ ಆಂಟ್. ಓಕೆ, ಇವರಿಬ್ರು ನನಗೆ ತುಂಬ ಈ ವರ್ಲ್ಡಲ್ಲಿ ತುಂಬ ಜಾಸ್ತಿ ಇಷ್ಟ ಅಂದರೆ ಅವರಿಬ್ರು. ಅದಾದಮೇಲೆ ದೆನ್ ಕಮ್ಸ್ ಮೈ ಸಿಸ್ಟರ್, ಅದಾದಮೇಲೆ ನನ್ನ ನೆಫ್ಯೂ. ಅವನಂತೂ ತುಂಬ ಕ್ಯೂಟ್ ಆಗಿದ್ದಾನೆ, ಮುದ್ದಾಗಿದ್ದಾನೆ. ನಾನು ಬೇಗನೆ ತೋರಿಸ್ತೇನೆ ನಿಮ್ಮೆಲ್ಲರಿಗೂ ನನ್ನ ಬ್ಲಾಗ್ಸಲ್ಲಿ. ಬಟ್ ಇವಾಗ ಸದ್ಯಕ್ಕೆ ಅವ್ನಿಗೆ ತುಂಬ ಲೈಕ್ ಮೈ ಹುಷಾರಿಲ್ಲ, ಅವನಿಗೆ ತುಂಬ ಜ್ವರ ಬಂದಿದೆ. ಅದಕ್ಕೆ ನಮ್ಮಮ್ಮ ಎಲ್ಲ ಆಚೆ ಕರ್ಕೊಂಡು ಹೋಗಿದ್ದಾರೆ, ಸ್ವಲ್ಪ ಮೈಂಡ್ ಡೈವರ್ಟ್ ಆಗಲಿ ಅಂತ. ಅದಾದ್ಮೇಲೆ ದೆನ್ ಕಮ್ಸ್ ದಿಸ್ ಶೋಕೇಸ್. ಈ ಫ್ಲವರ್ಸ್ ನೀವೆಲ್ಲರಿಗೂ ಗೊತ್ತು ಫ್ಲವರ್ಸ್ ಯಾರು ಕೊಡ್ತಾರೆ ನಂಗೆ ಅಂತ. SMR ವೆನೆವರ್ ಹಿ ಮೇಕ್ಸ್ ಎನಿ ಮಿಸ್ಟೇಕ್ ಏನಾದ್ರು ಮಾಡ್ತಾರೆ, ಅವಾಗ ನಾನು ತುಂಬಾ ಬೇಜಾರಾಗ್ಬಿಡ್ತೀನಿ, ತುಂಬಾ ಕೋಪ ಬರುತ್ತೆ. ಅವಾಗ ಈ ಸ್ವಲ್ಪ ಫ್ಲವರ್ಸ್ ಎಲ್ಲ ಕೊಟ್ಟು ಕಳ್ಸಲ್ಲ. ಅದಾದ್ಮೇಲೆ ಅಲ್ಲಿ ಮೇಲ್ಗಡೆ ಒಂದು ನೋಡ್ಬೋದು, ಅದು ರೀಸೆಂಟ್ ಆಗಿ ಒಂದು 4-5 ಡೇಸ್ ಬ್ಯಾಕ್ ಕೊಟ್ಟು ಕಳ್ಸಿರೋದು. ಇದು ಬಂದ್ಬಿಟ್ಟು ನೆನೆ ಕೊಟ್ಟು ಕಳ್ಸಿರೋದು. ಅಂದ್ರೆ ನೀವು ಅಷ್ಟಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಅವ್ರು ಎಷ್ಟು ಮಿಸ್ಟೇಕ್ಸ್ ಮಾಡ್ತಾರೆ. ಇಷ್ಟೊಂದಿದೆ ನನ್ನ ಹತ್ರ, ಇನ್ನೂ ಜಾಸ್ತಿ ಇದೆ. ಎಲ್ಲೋ ಒಂದಿದೆ, ಅದನ್ನೆಲ್ಲ ಏನು ಮಾಡ್ತೀನಿ, ನಾನು ಸ್ಟೋರ್ ಮಾಡ್ಕೋತೀನಿ, ನೀರಲ್ಲಿ ಹಾಕ್ಬಿಟ್ಟು ಅದ್ರೊಳಗೆ ಇಡ್ತೀನಿ. ನನಗೆ ಎಸೆಯಕ್ಕೆ ಇಷ್ಟ ಆಗಲ್ಲ ಫ್ಲವರ್ಸ್ನ. ಸೊ ಆ ಥರ ಮಾಡ್ತೀನಿ. ಸ್ವಲ್ಪ ಏನಾದರೂ ಇವಾಗ ಇದು ಹಾಳಾಗ್ತಿದೆ ಒಂದು 2 ದಿನದಲ್ಲಿ, ಅಥವಾ ಇವತ್ತು ಹಾಳಾಗ್ಬಿಡುತ್ತೆ ಅಂತ ಗೊತ್ತಾರೆ, ನೈಟ್ ಏನು ಮಾಡ್ತೀನಿ, ನೀರಲ್ಲಿ ಹಾಕ್ಬಿಟ್ಟು ಎಲ್ಲ ಈ ಥರ ಮಾಡಿ ಇಟ್ಬಿಡ್ತೀನಿ ನಾನು. ಅದು ಕಿಚನಲ್ಲಿ ಇಡ್ತೀನಿ ನಾನು. ಇದೆಲ್ಲ ನನ್ನ ಗೊಂಬೆಗಳು. ಇದು ನಾನು ಟೈಮ್ ಝೋನ್ ಅಂತ ಒಂದಿದೆ ಓರಿಯನ್ ಮಾಲಲ್ಲಿ, ಅದು ಆಟ ಆಡೋದು. ಆವಾಗ ಇದು ಗೆದ್ದಿದ್ದು ನಾನು. ಬಟ್ ಟೈಮ್ ಝೋನಲ್ಲ, ಪ್ಲೀಸ್ ಯಾರು ದುಡ್ಡು ವೇಸ್ಟ್ ಮಾಡಿಬಿಡಿ, ತುಂಬ ದುಡ್ಡು ವೇಸ್ಟ್ ಆಗಿದೆ. ನಾವು ಆಟ ಆಡಬೇಕು, ಅದು ಗೆಲ್ತೀವಿ ಅಂತ ಹೋಗ್ತೀವಿ, ಬಟ್ ಏನು ಗೆಲ್ಲಕ್ಕಾಗಲ್ಲ. ಸೊ ಇದು ನನ್ನ ಒಂದು ಹಾಲ್ ಅಂತ ಹೇಳ್ಬೋದು. ಇದು TV. ಇದು ನಮ್ಮ ಮಮ್ಮಿದು ನಾನು ನೋಡ್ಕೊಂಡು ಕೂತಿದ್ದೆ. ಪಾಪ
ಸೊ ಈ ವಿಡಿಯೋ ನೋಡಿದಾಗ ನನಗೂ ಯಾಕೋ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಆ ವಿಡಿಯೋ ನೋಡಿದಾಗ ತುಂಬ ಇಮೋಷ್ನಲ್ ಆದ್ವಿ ರಿಲೇಟೆಡ್ ಟು ನಾವು ಹಂಗೆ ಇದ್ದಿದ್ದು ಈ ಥರ ಅಂತ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ನೀವು ದುಡೀರಿ, ನೀವು ಅರ್ನ್ ಮಾಡಿ, ನಿಮ್ಮ ಅಪ್ಪ ಅಮ್ಮಂಗೆ ಪ್ರೌಡ್ ಮಾಡಿಸಿ. ಏನೋ ತುಂಬ ಜನರಿಗೆ ಅಪ್ಪ ಇರಲ್ಲ, ಲೈಕ್ ಅವ್ರೇನು ಮನೆಗೆ ಮಾಡಲ್ಲ, ಎಲ್ಲ ಇರುತ್ತೆ. ಬಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ಲೈಕ್ ನೀವು ದುಡೀರಿ, ಜಾಸ್ತಿ ಪ್ರೆಷರ್ ನಿಮ್ಮ ಮಮ್ಮಿ ಮೇಲೂ ಹಾಕಬೇಡಿ, ಏನು ಆ ಥರ ಮಾಡಬೇಡಿ, ಅಥವಾ ಊರಿಗೆ ಬ್ಲೇಮ್ ಮಾಡಬೇಡಿ. ನಿನ್ನಿಂದಾನೆ ಇವತ್ತು ನಮ್ಗೆ ಅಪ್ಪ ಇಲ್ಲ, ಈ ಥರ ಆ ಥರ. ಲೆಟ್ ಇಟ್ ಬಿ. ನಾವು ಒಳ್ಳೆ ಕರ್ಮಗಳು ಮಾಡೋಣ. ಆ್ಯಂಡ್ ಮೋರ್ ಓವರ್ ನಮ್ಮಮ್ಮ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. 12 ವರ್ಷ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಅವರು. ಆ ಸ್ಟ್ರಗಲಿಂದ ಇಷ್ಟು ದೊಡ್ಡ ಮನೇಲಿ ಇರೋಕ್ಕೆ ಸಾಧ್ಯ ಆಯಿತು. ಇಷ್ಟು ಚೆನ್ನಾಗಿ ನಾನು ಇದ್ದೀನಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಮಾಮ್. ಹೆಲ್ತಿ ಫ್ರೂಟ್ಸ್ ತಿನ್ಕೊಂಡು, ಡ್ರೈ ಫ್ರೂಟ್ಸ್ ಇದು ಅದು. ನಮ್ಮನೇಲಿ ಮುಂಚೆ ನಾನು ಡ್ರೈ ಫ್ರೂಟ್ಸ್ ತಿನ್ಬೇಕಂದ್ರೂ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಿರೋ. ಆಗ ಡ್ರೈ ಫ್ರೂಟ್ಸ್ ತಿನ್ಬೇಕಂದ್ರೆ ನಮ್ಮಮ್ಮ ನನಗೆ ಅಲ್ಲಿಂದ ಅವರು ಕೊಡೋರು, ಏನಾದ್ರು ಸ್ವಲ್ಪ ತಗೊಳಮ್ಮ ಇದು ತಿನ್ಕೊ ಅಂತ. ನಮ್ಮಮ್ಮ ಅದು ಬ್ಯಾಗಲ್ಲಿ ಇಟ್ಕೊಂಡು ನನಗೋಸ್ಕರ ಬರೋರು. ಲೈಕ್ ಇವತ್ತು ನಾನು ಹಿಂಗೆ ಏನು ತಂದಿನಿ, ನಾನು ಮಲ್ಕೊಬಿಡ್ತಿದ್ದೆ ಸ್ಕೂಲಿಂದ ಬಂದು. ಬಿಕಾಸ್ ಟೀಚರ್ಸ್ ಎಲ್ಲ ನಂಗೆ ತುಂಬ ಯಾಕೋ ಹೊಡಿತಿದ್ರು ಚಿಕ್ಕ ವಯಸ್ಸಲ್ಲಿದ್ದಾಗ, ಯಾಕಂತ ನನಗೆ ಗೊತ್ತಿಲ್ಲ. ಆಗ ಹೊಡೆದಾಗ ನಾನು ಏನು ಮಾಡ್ತಿದ್ದೆ, ಹತ್ಕೊಂಡು ಮನೇಲಿ ಯಾರು ಇರ್ತೀರ, ನಾನು ನಮ್ಮ ಅಕ್ಕನೇ ಹತ್ಕೊಂಡು ಮಲ್ಕೊಬಿಡ್ತಿದ್ದೆ. ಆಮೇಲೆ ಮನೆಗೆ ಬಂದರೆ ಮೇಲ್ಗಡೆ ಓನರ್ ಅವ್ರ ಪಕ್ಕದಲ್ಲಿ ಒಬ್ರು ಮನೆ ಇದ್ರು, ಅವರು ಕೂಡ ನನ್ನ ಮೇಲೆ ತುಂಬ ಕಿರ್ಚಾಡ್ತಿದ್ರು. ಬಿಕಾಸ್ ಐ ವಾಸ್ ಅ ಬಿಟ್ ನಾಟ್ ಇನ್ ದ ಸೆನ್ಸ್ ಅವ್ರ ಮನೇಲಿ ಏನು ಊಟ ಮಾಡಿದ್ದಾರೆ ನೋಡೋಣ, ನನಗೇನಾದ್ರು ಕೊಡ್ತಾರಾ, ಆ ಥರ ಸ್ವಲ್ಪ ಇತ್ತು ನನಗೆ. ಜಾಸ್ತಿ ಊಟ ತಿನ್ನಬೇಕು ಅಂತ. ಇವಾಗಲೂ ನೀವು ನೋಡಿರ್ತೀರ, ನಾನು ಇವಾಗಲೂ ಹಂಗೆ ಇದ್ದೀನಿ. ತಿನ್ಬೇಕು, ಅಲ್ಲಿ ಏನು ಮಾಡ್ತಿದ್ದಾರೆ, ಇವ್ರು ಏನು ಅಡುಗೆ ಮಾಡಿದ್ದಾರೆ, ಪಕ್ಕದ ಮನೆಯವ್ರು ಏನು ಅಡುಗೆ ಮಾಡ್ತಾರೆ, ಏನಾದ್ರು ಕೊಟ್ಟು ಕಳಿಸ್ತಾರ ಆ ಥರ. ಬಟ್ ಇವಾಗ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ನಾನೇ ಮನೇಲಿ ಮಾಡ್ಕೊಂಡು ತಿನ್ಬೋದು, ಅಷ್ಟು ದುಡ್ಡಿದೆ ನನ್ನ ಹತ್ರ. ಟಚ್ಕೋಲ್ಡ್. ಸೊ ಆ ಥರ ಇದ್ದಾಗ ನಾನೇನು ಮಾಡ್ತಿದ್ದೆ, ಹತ್ಕೊಂಡು ಮಲ್ಕೊಬಿಡ್ತಿದ್ದೆ. ನಮ್ಮಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಬರ್ತಿದ್ದೆ. ಅವ್ರ ಹತ್ರ ಐ ಸ್ಟಿಲ್ ರಿಮೆಂಬರ್ ಬ್ಲ್ಯಾಕ್ ಕಲರ್ ಒಂದು ಬ್ಯಾಗ್ ಇತ್ತು, ಅರ್ಧೋಗಿತ್ತು ಫುಲ್ಲಾಗಿ. ಆ ಬ್ಯಾಗ್ ರೀಸೆಂಟಾಗಿ ಮನೆಗೆ ಬಂದಾಗ ನಮ್ಮಮ್ಮ ಎಸ್ದಿದ್ದು. ಬಿಕಾಸ್ ಹಳೇದು ಈ ಥರ ಒಡೆದೋಗಿರೋದು ಇಡಬಾರ್ದು ಮನೆಯಲ್ಲಿ ಅಂತ ಅವ್ರದ್ದು ಒಂದು ಥಾಟ್ ಇದೆ ಆಯಿತಾ. ಅದಕ್ಕೆ ಆ ಬ್ಯಾಗಲ್ಲಿ ಏನಾಯಿತು, ಲೈಕ್ ಫುಲ್ ಸ್ವಲ್ಪ ಡ್ರೈ ಫ್ರೂಟ್ಸು, ಒಂದು ಸ್ವಲ್ಪ ಕೇಕು ತಂದುಬಿಟ್ಟು ನನಗೆ ಎಬ್ಬರಿಸ್ಬಿಟ್ಟು. ನಮ್ಮ ಅಕ್ಕ ತಿನ್ನಲ್ಲ ಅದೆಲ್ಲ. ನಮ್ಮ ಅಕ್ಕ ಇಸ್ ಲೈಕ್ ಒಳ್ಳೆ ತುಂಬ ಅದೆಲ್ಲ ತಿನ್ನಲ್ಲ, ಈ ಥರ ಎಲ್ಲ ತಿನ್ನಲ್ಲ, ಆ ಥರ ಪ್ರಾಬ್ಲಮ್ ಅವಳು. ಬಟ್ ನನಗೆ ಏನಾದರೂ ಊಟ ಅಂದರೆ ಸಖತ್ ಇಷ್ಟ, ನನಗೆ ನಾನು ತಿನ್ನಲೇಬೇಕು ಅಂತ ಅವರು ಇದರಲ್ಲಿ ತಂದುಬಿಟ್ಟು ಪೇಪರಲ್ಲಿ, ಅವಾಗೆಲ್ಲ ಟಿಶ್ಯೂಸಲ್ಲೆಲ್ಲ ಕೊಡ್ತಿರ್ಲಿಲ್ಲ, ಪೇಪರೆಲ್ಲ ನಮ್ಮಮ್ಮ ಬಂದು ನಂಗೆ ತಿನ್ಸೋರು. ಅವಾಗ ನಮ್ಮಮ್ಮ ಬಂದರೆ ಏನಾದ್ರು ನನ್ಗೆ ಅಮ್ಮನ ಮೇಲೆ ಫೀಲಿಂಗ್ ಇತ್ತು ಮುಂಚೆಯಿಂದನೂ. ಬಟ್ ಅಮ್ಮ ಅಂದರೆ ಏನಾದ್ರು ತಿನ್ನಕ್ಕೆ ತರ್ತಾರೆ ಅನ್ನೋ ಒಂದು ಆಸೆ ಫುಲ್ ಜಾಸ್ತಿ ನನಗೆ. ಇವತ್ತು ತರ್ತಾರೆ, ನಮ್ಮಮ್ಮ ಬರ್ತಾ ಇದ್ದಾರೆ ಮನೆಗೆ, ಇವಾಗ ಏನಾದ್ರು ತರ್ತಾರೆ ಈ ಥರ. ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮಗೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಅವ್ರು ಕೆಲ್ಸಕ್ಕೆ ಹೋಗ್ತಿರೋ ನಮ್ಮಮ್ಮ, ಅವಾಗೆಲ್ಲ ನಾನು ತುಂಬ ಜಾಸ್ತಿ ಅಮ್ಮಂಗೆ ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ನಮ್ಮಮ್ಮ ನನ್ನ ಜೊತೆಗಿದ್ದಾರೆ, ತುಂಬ ಖುಷಿ ಆಗುತ್ತೆ. ನಮ್ಮ ಮನೇಲೇ ಇರ್ತಾರಲ್ವಾ, ದಿನ ನೋಡಿದಾಗ ಖುಷಿ ಆಗುತ್ತೆ. ಓಕೆ, ನಾನು ದುಡಿತಾ ಇದ್ದೀನಿ ಅಂತ ನಮ್ಮಮ್ಮ ಇವತ್ತು ನನ್ನ ಜೊತೆ ನಮ್ಮ ಮನೇಲಿದ್ದಾರೆ. ಇಲ್ಲಾಂದರೆ ನಾನು ದುಡಿತಿರ್ಲಿಲ್ಲ ಅಂದರೆ ನಮ್ಮ ಕೆಲ್ಸಕ್ಕೆ ಹೋಗೋರು ಅಂತ ಸ್ವಲ್ಪ ಇಮೋಷ್ನಲ್ ಆಗ್ತಿದ್ದೀನಿ. ಸೊ ಮನೆ ತೋರಿಸ್ತೀನಿ ಬನ್ನಿ. ಸೊ ಇದು ಟಿವಿ ಆದಮೇಲೆ ಇದು ವಾಶ್ ಬೇಸಿನ್. ಸ್ವಲ್ಪ ಇದು ನನ್ನ ರೂಮ್ ಗೈಸ್, ನೀವೆಲ್ಲ ನೋಡಿರ್ತೀರಾ. ನನ್ನ ರೂಮು ಆಲ್ರೆಡಿ ರೂಮ್ ಟೂರ್ ಮಾಡಿದ್ದೀನಿ. ಇದು ನನ್ನ ಫೇವ್ರೇಟ್ ಮಿರರ್, ಕ್ಯೂಟ್ ಆಗಿರೋ ಒಂದು ಮಿರರು. ಇಲ್ಲಿ ಬಂದುಬಿಟ್ಟು ಲಾಸ್ಟ್ ಟೈಮ್ ನಾನು ತೋರಿಸಿರ್ಲಿಲ್ಲ, ಐ ಆಮ್ ಸೋ ಸಾರಿ, ಲಾಸ್ಟ್ ಟೈಮ್ ನಾನು ತೋರಿಸಿಲ್ಲ. ಇಲ್ಲಿ ಬಂದುಬಿಟ್ಟು ನಾನು ಸ್ವಲ್ಪ ಐಟಮ್ಸ್ಗಳು ಇಟ್ಕೋತೀನಿ, ಲೈಕ್ ಬ್ಯಾಗ್ಸ್ ಆಗಲಿ, ನನ್ನ ಬುಕ್ಸ್ ಆಗಲಿ, ಇದನ್ನೆಲ್ಲ ಈ ಥರ ಮಾಡಿಬಿಟ್ಕೋತೀನಿ. ಇದು ಎಲ್ಲಾದರೂ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಯೂಸ್ ಮಾಡೋದು ಈ ಥರ ಎಲ್ಲ. ಅದಾದಮೇಲೆ ನನ್ನ ಹತ್ರ ಇದು ಹೇರ್ ಆಕ್ಸೆಸರೀಸ್ ಜಾಸ್ತಿನೇ ಇದೆ, ಇನ್ನು ಒಳಗೆಲ್ಲ ಇದೆ. ಈ ಥರ ಎಲ್ಲ ಇಲ್ಲೆಲ್ಲ ಇಟ್ಕೋತೀನಿ, ಹೇರ್ದು ತಲೆಗೆಲ್ಲ ಮಾಡೋದು. ಇದು ಒಂದು ರೂಮು, ಡೈರೆಕ್ಟ್ ನಮ್ಮ ಮಮ್ಮಿ ರೂಮಿಗೆ ಕನೆಕ್ಟು, ಅಂದರೆ ನಮ್ಮನಿಂದ ನಮ್ಮ ಮಮ್ಮಿ ಮನೆಗೆ ಆ ಥರ ಅಂತ ಅಂದ್ಕೊಳ್ಳಿ. ಇದು ನನ್ನ ರೂಮು. ಇದು ಡೋರ್ ಓಪನ್ ಮಾಡಿದ್ರೆ ಆ ಕಡೆಯಿಂದ ನಮ್ಮ ಮಮ್ಮಿ ಈ ಕಡೆಯಿಂದ ಬರ್ಬೋದು. ಆ ಕಡೆಯಿಂದನೇ ಬರಬೇಕಂತ ನಮ್ಮಮ್ಮ ಏನಿಲ್ಲ. ಒಂದೊಂದ್ಸಲ ನಮ್ಮ ಸ್ಪೈ ಮಾಡ್ತಾರೆ, ನಾನು ಇನ್ನು ನೈಟು ಮಲಗಿದಿನ ಎದ್ದಿದಿನ ಏನು ಮಾಡ್ತಾ ಇದ್ದೀನಿ ಅಂತ ನಮ್ಮಮ್ಮ ತುಂಬ ಅದೆಲ್ಲ ಇದು ಮಾಡ್ತಾರೆ. ನಾನು ಅಕಸ್ಮಾತ್ 1 ಗಂಟೆಗಿಂತ ಜಾಸ್ತಿ ಇದ್ದರೆ ಫುಲ್ ಕಿರ್ಚಾಡ್ತಾರೆ ನಮ್ಮಮ್ಮ. ಈ ಥರ ಡಾರ್ಕ್ ಸರ್ಕಲ್ ಬಂದುಬಿಡುತ್ತೆ, ಅದಕ್ಕೆ ನೀನು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ನಿಂಗೆ PCOD ಇರೋದು ಇದು ಅದು ಅನ್ನೋದು ಫುಲ್ ಕಿರ್ಚಾಡ್ಬಿಡ್ತಾರೆ. ಸೊ ಇದು ನಮ್ಮ ಮಮ್ಮಿ ರೂಮು. ಇಲ್ಲಿ ನಾನು ಒಂದೊಂದ್ಸಲ ಬಂದು ಹೆದರ್ಸ್ತಾರೆ ನನಗೆ. ಆ್ಯಂಡ್ ದೆನ್ ಕಮ್ಸ್ ಮೈ ಬೆಡ್. ಈ ಬೆಡ್ಡು ನೀವೆಲ್ಲರೂ ನೋಡಿರ್ತೀರ. ಹೊಸ ಇದು ತಗೋಬೇಕು ಮ್ಯಾಟ್ರೆಸ್ ನಾನು, ಬಿಕಾಸ್ ಇದು ಸ್ವಲ್ಪ ಕೆಟ್ಟೋಗಿದೆ. ಮಕ್ಕಳೆಲ್ಲ ಆಟ ಆಡಿ ಇದ್ರ ಮೇಲೆ ಸ್ವಲ್ಪ ಇದಾಗ್ಬಿಡುತ್ತೆ. ದೆನ್ ಕಮ್ಸ್ ಮೈ ಕಬೋರ್ಡ್. ಐ ಆಮ್ ಸೋ ಸಾರಿ, ತುಂಬ ಗಲೀಜಾಗಿದೆ. ಬಟ್ ಬೇಗನೆ ಕ್ಲೀನ್ ಮಾಡ್ತೀನಿ ನಾನು. ಇದೆಲ್ಲ ಕರೆಕ್ಟಾಗಿದೆ ಪ್ರಾಪರಾಗಿ. ಇದು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ, ಬೇಗನೆ ಇದೆಲ್ಲ ಕ್ಲೀನ್ ಮಾಡ್ತೀನಿ ನಾನು. ಇಲ್ಲಿ ಮೇಕಪ್ ಐಟಮ್ಸ್, ಆ್ಯಸ್ ಯೂಶುವಲ್ ಮೇಕಪ್ ಐಟಮ್ಸ್ ಇರುತ್ತೆ. ದೆನ್ ಇಲ್ಲಿ ಒಂದು ಚಿಕ್ಕ ಕಬೋರ್ಡ್ ಇದೆ, ಅದು ಪುಪ್ಪು ಬಟ್ಟೆಗಳು ಅವ್ರದ್ದೆಲ್ಲ ಇಟ್ಕೋತಾರೆ. ದೆನ್ ಇದು ನಾನು ಬಟ್ಟೆ ಹಾಕ್ತಾ ಲೈಕ್ ಯೂಸ್ ಮಾಡಾದ್ಮೇಲೆ ಅಲ್ಲಿ ಹಾಕ್ತೀನಿ. ಸೊ ಆ್ಯಂಡ್ ನನಗೆ ಇನ್ನೊಂದು ಏನಂದರೆ, ಇಲ್ಲಿ ಒಂದು ನಾನು ಏನಾದರೂ ಲೈಕ್ ಏನಂತಾರೆ ಲ್ಯಾಂಪ್ ಥರ ಇಡ್ಬೇಕು. ಯಾಕಂದರೆ ನೈಟು ನಾನು ಮಲ್ಕೋಬೇಕಾದ್ರೆ ಲೈಟ್ಸ್ ಆಫ್ ಮಾಡಿ ತೋರಿಸ್ತೀನಿ. ನಿಮಗೆ ಈ ಥರ ಇರುತ್ತಲ್ಲ,
ನೈಟ್ ನಿಮ್ಗೆ ಗೊತ್ತು ತುಂಬ ಕತ್ಲಾಗ್ಬಿಡುತ್ತೆ. ಏನಾಗುತ್ತೆ, ಭಯ ಆಗೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಕಡೆ ಲೈಟ್ ಆನ್ ಮಾಡ್ಕೋತೀನಿ, ಡೈರೆಕ್ಟ್ ಫೇಸಿಂಗ್ ನಾನು ಜಾಸ್ತಿ ರೈಟ್ ಸೈಡೇ ಮಲ್ಕೊಳ್ಳೋದ್ರಿಂದ ಡೈರೆಕ್ಟ್ ಫೇಸಿಂಗ್ ಕಣ್ಣಿಗೆ ಹೊಡಿಯುತ್ತೆ. ಈ ಕಡೆ ಮಲ್ಕೊಂಡ್ರೆ ಈ ಕಡೆ ಏನಾಗುತ್ತೆ, ಮಿರರಿಂದ ಡೈರೆಕ್ಟ್ ರಿಫ್ಲೆಕ್ಟ್ ಆಗಿ ಮತ್ತೆ ಆ ಕಡೆನೂ ಬರುತ್ತೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಲ್ಯಾಂಪ್ ಏನಾದ್ರು ಒಂದು ಯೆಲ್ಲೋ ಕಲರ್ ಲೈಕ್ ರೂಮ್ ಲ್ಯಾಂಪ್ ಥರ ಬರುತ್ತಲ್ಲ, ಯೆಲ್ಲೋ ಯಾವ ಕಲರ್ ಬರೋದದು, ಬೆಡ್ ಲ್ಯಾಂಪ್ ಟೈಪ್, ಇಲ್ಲಿ ಒಂದು ತಗೊಂಡ್ ಬಂದು ಇಡಬೇಕು ಅಂತ. ಬಿಕಾಸ್ ಇಲ್ಲಿ ಎಲ್ಲೂ ಝೀರೋ ಲೈಟ್ ಹಾಕೋಕ್ಕೆ ಜಾಗ ಇಲ್ಲ. ಸೊ ಇದು ನನ್ನ ರೂಮು. ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ರಿ, ಲಾಸ್ಟ್ ವಿಡಿಯೋಲಿ ಕಮೆಂಟ್ ಮಾಡಿದ್ರಿ, ಚಿಕ್ಕದಾಗಿದ್ರು ತುಂಬಾ ಮುದ್ದಾಗಿದೆ ಅಕ್ಕ ನಿಮ್ಮ ರೂಮು ಅಂತ. ನಂತರನೇ ಥ್ಯಾಂಕ್ ಯು. ಸೊ ಬನ್ನಿ ಇವಾಗ. ಐ ಹೋಪ್ ನಿಮಗೆ ನಮ್ಮ ಮನೆ ಟೂರ್ ಇಷ್ಟ ಆಗಿರುತ್ತೆ ಅಂತ. ಇದು ಬಂದ್ಬಿಟ್ಟು ಇದು ಕೂಡ ನಾನು ತಗೊಂಡಿದ್ದೆ, ಎಲ್ಲಿ ಗೊತ್ತಾ, ಈ ಪಾಟ್ ನನಗೆ ತುಂಬಾ ಇಷ್ಟ ಆಯ್ತು. ಇದು ತುಂಬಾ ಚೆನ್ನಾಗಿದೆ. ಇದು ನೆನ್ನೆ ಹಾಕಿರೋದು, ಈ ಫ್ಲವರು ಏನು ಇದ್ರ ಜೊತೆಗೆ ಬಂದಿಲ್ಲ, ಬರೀ ಪಾಟ್ ತೊಗೊಂಡು ಬಂದಿದ್ದು. ಕ್ಯೂಟ್ ಆಗಿದೆ ಅಂತ ಅದೆಲ್ಲಿ ಹೇಳಕ್ಕೆ ಆ್ಯಕ್ಚುಲಿ. ಬಟ್ ಮಕ್ಕಳೆಲ್ಲ ಇರ್ತಾವಲ್ಲ, ನನ್ನ ನೆಫ್ಯೂ ಎಲ್ಲ ಸ್ವಲ್ಪ ಈ ಕಡೆ ಆ ಕಡೆ ಮಾಡಿಬಿಡ್ತಾನೆ ಅವನು. ತುಂಬ ನಾಟಿ ಆಗಿದ್ದಾನೆ ಅವನು, ಮುದ್ದು ಅವನು. ಸೊ ಅದಕ್ಕೆ ನಾನು ಆ ಕಡೆ ಇಟ್ಬಿಡ್ತೀನಿ. ಅವ್ನು ಎತ್ತಕ್ಕಾಗಲ್ಲ, ಬಿಕಾಸ್ ಅವ್ನು ಹೈಟ್ ಇರೋದೇ ಲೈಕ್ ಸ್ವಲ್ಪ ಅವನು ಹಿಂಗಿನ್ನ ಕ್ರಾಲಿಂಗ್ ಸ್ಟೇಜಲ್ಲಿ ಇದ್ದಾನೆ, ಪ್ರಾಪರ್ ವಾಕ್ ಸ್ಟೇಜಲ್ಲಿ ಇಲ್ಲ ಅವನು. ಸೊ ಅದಕ್ಕೆ ಇದು ಅವ್ನು ಚಪ್ಪಲಿಗಳು ಕ್ಯೂಟ್ ಆಗಿರೋ ಸ್ಲಿಪ್ಪರ್ಸ್, ನಂಗೆ ಹೆವಿ ಇಷ್ಟ ಅವನು. ಇದು ನನ್ನ ನೆಫ್ಯೂ ಕಾರು. ಸೊ ತುಂಬಾ ಚೆನ್ನಾಗಿದೆ, ನಮ್ಮ ಮಮ್ಮಿ ಗಿಫ್ಟ್ ಮಾಡಿರೋದು. ನನ್ನ ನೆಫ್ಯೂಗೆ ತುಂಬಾ ಚೆನ್ನಾಗಿದೆ, ಇವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅವ್ನು ಕುತ್ಕೊಂಡು ಆಟ ಆಡ್ತಾನೆ, ನಾನು ಅದನ್ನ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ. ಆಟ ಆಡ್ಸೋದು, ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಸತಾಯಿಸ್ತಾನಲ್ವಾ, ಅದಕ್ಕೆ ಅದ್ರಲ್ಲಿ ಕೂರಿಸ್ಬಿಡೋದು. ಸೊ ಅಮ್ಮನ ರೂಮು, ಹಾಲು, ನನ್ನ ರೂಮು, ಬಾತ್ರೂಮು, ಸ್ಟೋರ್ ರೂಮು, ಒಂದು ಕಿಚನು ಅಷ್ಟಿದೆ ನಮ್ಮ ಮನೆಯಲ್ಲಿ. ಸೊ ಎಲ್ಲದಕ್ಕೂ ಒಂದೊಂದು ಡೋರ್ಸ್ ಅಂತ ಇದೆ. ಎಕ್ಸಾಂಪಲ್ಲು ನೀವು ನೋಡ್ಬೋದು, ಇದಕ್ಕೂ ಒಂದು ಡೋರು, ಅಲ್ಲಿ ಡೋರು ಎಲ್ಲ ಜಾಸ್ತಿ ಡೋರ್ಸ್ಗಳಿದೆ ಈ ಮನೇಲಿ. ಬಟ್ ಮನೆ ತುಂಬ ಚೆನ್ನಾಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ನಿಮಗೆ ನಮ್ಮ ಮನೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಗೊತ್ತು ಅಷ್ಟು ಜಾಸ್ತಿ ಇಂಟೀರಿಯರ್ ಇಲ್ಲ, ಎಲ್ಲ. ಬಟ್ ಏನು ಮಾಡೋದು, 20 ವರ್ಷದ ಹಳೆಯ ಮನೆ ಹಿಂಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಬಟ್ ನನ್ನ ಸ್ವಂತ ಮನೆ ತಗೊಂಡಾಗ ಐ ಪ್ರಾಮಿಸ್ ನಾನು ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ತೀನಿ ಅಂತ. ಹೇಗಿದೆ ನಮ್ಮ ಮನೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.